ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನಾವು ನೋಡೋಣ ಪ್ರಿಯರೇ. ಯೋವೇಲನ ಗ್ರಂಥ 2ನೇ ಅಧ್ಯಾಯದ 25ನೇ ವಾಕ್ಯ. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಹೌದು ಪ್ರಿಯರೇ, ಇದುವರೆಗೂ ನಿಮ್ಮ ಜೀವಿತದಲ್ಲಿ ಸಣ್ಣ ತೊಂದರೆಗಳಾಗಿರಬಹುದು, ದೊಡ್ಡ ತೊಂದರೆಗಳಾಗಿರಬಹುದು, ಸಣ್ಣ ಸಮಸ್ಯೆಯು, ದೊಡ್ಡ ಸಮಸ್ಯೆಯು, ಯಾವುದೇ ಸಮಸ್ಯೆ ಆಗಿದ್ದರೂ ಕೂಡ ಇಲ್ಲಿ ದೇವರು ವಾಗ್ದಾನ, ಪ್ರವಾದನೆಯ ಮೂಲಕವಾಗಿ ನಮಗೆ ವಾಗ್ದಾನ ಮಾಡ್ತಿದ್ದಾರೆ. ದೇವರು ನಮ್ಮ ಮೇಲೆ ಕಳುಹಿಸಿದಂಥದ್ದಾಗಿರಬಹುದು, ಬೇರೆ ಯಾವುದೇ ಕಾರ್ಯದ ಮೂಲಕ ನಾವು ಕಷ್ಟಗಳನ್ನ ಅನುಭವಿಸಿದ್ದಿರಬಹುದು. ಈ ಎಲ್ಲಾ ಕಾರ್ಯಗಳು ತಿಂದು ಬಿಟ್ಟಂತಹ ವರ್ಷಗಳನ್ನ, ದಿನಗಳನ್ನ ದೇವರು ನಿಮ್ಮ ಜೀವಿತದಲ್ಲಿ ಕಟ್ಟಿ ಕೊಡುವಂತವರಾಗಿದ್ದಾರೆ. ನೀವು ನಷ್ಟವನ್ನ ಅನುಭವಿಸಿರಬಹುದು, ಆ ನಷ್ಟದ ಬದಲಾಗಿ ಆದಾಯವನ್ನ ದೇವರು ನಿಮಗೆ ಕಟ್ಟಿ ಕೊಡುವವರಾಗಿದ್ದಾರೆ. ನೀವು ಮೋಸ ಹೋಗಿರಬಹುದು, ಆ ಮೋಸಕ್ಕೆ ಪ್ರತಿಯಾಗಿ ದೇವರು ನಿಮಗೆ ಒಳ್ಳೆಯ ಕಾರ್ಯವನ್ನ ಮಾಡುವಂತವರಾಗಿದ್ದಾರೆ. ಆದುದರಿಂದ ದೇವರ ವಾಗ್ದಾನದ ಪ್ರಕಾರವಾಗಿ ನಾವು ಆತನ ಮೇಲೆ ಭರವಸೆ ಬಿಡೋಣ. ಯಾಕಂತಂದ್ರೆ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಮನುಷ್ಯರು ವಾಗ್ದಾನ ಮಾಡ್ತಾರೆ, ಆದ್ರೆ ಅದನ್ನ ಅವರು ನೆರವೇರಿಸೋದಕ್ಕೆ ಸಾಧ್ಯವಿಲ್ಲದೆ ಹೋಗಬಹುದು. ಅನೇಕರು ಆ ಒಂದು ಪರಿಸ್ಥಿತಿಯಲ್ಲಿ ಇರಬಹುದು. ಮನುಷ್ಯರನ್ನ ನಂಬಿ ಎಲ್ಲವನ್ನ ಕಳೆದುಕೊಂಡವರಾಗಿ ಕೂಡ ನೀವು ಇರಬಹುದು. ಆದ್ರೆ ದೇವರು ನಿಮ್ಮನ್ನ ಕೈ ಬಿಡುವುದಿಲ್ಲ ಪ್ರಿಯರೇ. ದೇವರು ನಿಮ್ಮೊಟ್ಟಿಗೆ ಸದಾ ಕಾಲ ಇದ್ದವರಾಗಿ ಈ ಎಲ್ಲಾ ಕಾರ್ಯಗಳು ತಿಂದುಕೊಂಡಂತಹ ವರ್ಷಗಳನ್ನ, ದಿನಗಳನ್ನ ದೇವರು ಕೂಡಿಸಿಕೊಡುವವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿಮ್ಮ ವಾಕ್ಯದ ಪ್ರಕಾರವಾಗಿ ಕರ್ತನೆ, ಈ ಒಂದು ಕಾರ್ಯಕ್ರಮವನ್ನು ಕಾಣ್ತಿರುವಂತಹ, ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ ಅಪ್ಪ ಸೇರಿ ನಾವು ಪ್ರಾರ್ಥನೆ ಮಾಡ್ತಿದ್ದೇನೆ. ಎಲ್ಲರನ್ನ ಆಶೀರ್ವದಿಸಿ ಕರ್ತನೆ, ಅವರ ಜೀವಿತದಲ್ಲಿ ಯಾವೆಲ್ಲ ಕರ್ತನೆ ಅಪ್ಪ ಮಿಡಿತೆಗಳು, ಸಣ್ಣದಾಗಿರಬಹುದು, ಚೂರಿ ಮಿಡಿತೆ ಆಗಿರಬಹುದು ಕರ್ತನೆ, ದೊಡ್ಡದಾಗಿರಬಹುದು ಕರ್ತನೆ, ಯಾವುದೇ ಕರ್ತನೆ ಸಂಗತಿಗಳು ಇವರ ಜೀವಿತದಲ್ಲಿ ನಾವು ವರ್ಷಗಳನ್ನ ತಿಂದಿರುವುದಾದಲ್ಲಿ, ದಿನಗಳನ್ನ ತಿಂದಿರುವುದಾದಲ್ಲಿ ಅವರಿಗೆ 2ರಷ್ಟು ಕಟ್ಟಿಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ, ನಂಬಿಗಸ್ತನಾಗಿರುವಂತ ದೇವರು ನೀವಾಗಿದ್ದೀರಾ ಕರ್ತನೆ. ವಾಗ್ದಾನ ಮಾಡಿದ್ದನ್ನು ಪೂರೈಸುವಂತಹ ದೇವರು ನೀವಾಗಿದ್ದೀರಾ. ಅದೇ ಪ್ರಕಾರವಾಗಿ ನಿನ್ನ ವಾಗ್ದಾನವನ್ನ ಕೊಟ್ಟಿರುವಂತಹ ದೇವರು ಸ್ವಾಮಿ, ವಾಗ್ದಾನವನ್ನ ಎಲ್ಲಾ ಕರ್ತನೆ ನನ್ನ ಸಹೋದರ ಸಹೋದರರ ಜೀವಿತದಲ್ಲಿ ನೆರವೇರಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.